ನನ್ನ ಹೆಸರು ಧನುಶ್ರೀ. ನಾನು ಸೆಂಟ್ ಸೇವಿಯರ್ಸ್ ಸ್ಕೂಲಿಂದ ಬಂದಿದ್ದೇವೆ. ನಾವು ಮಕ್ಕಳ ದಿನಾಚರಣೆಯನ್ನು ಚಾರಿಟಿ ದಿನ ಎಂದು ಆಚರಿಸ್ತೇವೆ. ಯಾಕಂದರೆ ನಮಗೆ ಇಲ್ಲಿ ಬಂದು ತುಂಬ ವಿಷಯಗಳನ್ನು ಅರ್ಥ ಆಗಬಹುದು. ನಾನು ಇಲ್ಲಿಗೆ ಬಂದು ತುಂಬ ಸಂತೋಷ ಕೂಡ ಇದ್ದೇನೆ, ಬೇಸರ ಕೂಡ ಇದ್ದೇನೆ. ನಾನು ಫಸ್ಟಿಗೆ ಈ ಆಶ್ರಮದ ಎಲ್ಲ ಮಹಡಿಗೆ ಹೋಗಿದ್ದೇವೆ. ಅಲ್ಲಿ ಒಂದು 9 ವರ್ಷದ ಮಗುವನ್ನು ನೋಡಿ ನನಗೆ ತುಂಬ ಬೇಸರವಾಯಿತು. ಯಾಕಂದರೆ ಯಾರೂ ಅವರನ್ನು ನೋಡುವುದಿಲ್ಲ. ನಮ್ಮ ಥರ ಎದ್ದೇಳಲಿಕ್ಕೆ ಕೂಡ ಆಗಲ್ಲ, ಮಗುವಿಗೆ ಮಾತಾಡಲಿಕ್ಕೆ ಅದರ ಕಷ್ಟವನ್ನು ಹೇಳಲಿಕ್ಕೆ ಕೂಡ ಆಗಲ್ಲ. ಆದರೆ ಇಲ್ಲಿ ಎಲ್ಲ ವಾರ್ಡ್ಸ್ ಅವರ ಇನ್ಚಾರ್ಜ್ ತೆಗೆದವರು ಚಂದ ನೋಡ್ಕೊಳ್ತಾರೆ. ಮತ್ತು ಇಲ್ಲಿದು ಊಟ ಆಗಿರ್ಬೋದು, ಇಲ್ಲಿದು ಇದನ್ನು ಕ್ಲೀನ್ ಇಡೋದು ಅಥವಾ ಅವರನ್ನು ತುಂಬ ಈ ಥರ ಕ್ರಾಫ್ಟ್ ಮಾಡೋದು ಮತ್ತು ಇಲ್ಲಿದು ಊಟ, ಇಲ್ಲಿಗೆ ಹೋಗುವ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಸ್ಕೂಲಿನಿಂದ ಈ ಮಕ್ಕಳಿಗೆಗೋಸ್ಕರ ಎಲ್ಲ ಒಂದು 2 ವಾರದಿಂದ ತುಂಬ ಚಾರಿಟಿ ದಿನವಾಗಿ ತುಂಬ ವಸ್ತುಗಳನ್ನು ಈ ಆಶ್ರಮಕ್ಕೆ ಕೊಡ್ತೇವೆ. ಮತ್ತು ಈ ಥರದ ಆಶ್ರಮ ತುಂಬ ಇರಬೇಕು. ಯಾಕಂದರೆ ಇಲ್ಲಿ ಸ್ಟ್ರೀಟಲ್ಲಿ ಸಿಕ್ಕುವಂಥವರು ಅಥವಾ ಇಲ್ಲಿ ಈ ಸ್ಟೇಟ್ ಮಾತ್ರ ಅಲ್ಲ, ಗೋವಾ ಆ ಥರ ತುಂಬ ಡೆಲ್ಲಿ, UP ಅಲ್ಲಿ ತುಂಬ ಜನಗಳನ್ನು ಇಲ್ಲಿ ಕರೆಸಿದ್ದಾರೆ. ಚೆಂದ ಉತ್ತಮವಾಗಿ ಕೂಡ ನೋಡ್ಕೊಳ್ತಾರೆ. ಇನ್ನು ಈ ಥರ ತುಂಬ ಬೆಳಿಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಪ್ರಜ್ಞಾ ಅಂತ. ನಾನು ಸೈಂಟ್ ಸೇವಿಯರ್ಸ್ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಹೀಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಎಲ್ಲ ಮಕ್ಕಳಲ್ಲಿ ಸೇರಿ ದಿನನಿತ್ಯ ಬೇಕಾಗುವಂತಹ ವಸ್ತುಗಳನ್ನು ನಾವು ಮಕ್ಕಳ ಕೈಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಈ ಥರ ಆಶ್ರಮಕ್ಕೆ ಕೊಡಲಿಕ್ಕಾಗಿ ಬಂದಿದ್ದೇವೆ. ಇಲ್ಲಿ ಬಂದು ನಮಗೆ ತುಂಬ ಬೇಸರ ಆಯಿತು ನೋಡುವಾಗ. ನಮಗೆ ದೇವರು ಎಲ್ಲ ಕೊಟ್ಟಿದ್ರೂ ನಾವು ಕೊರಗ್ತೇವೆ ದಿನನಿತ್ಯ. ಆದರೆ ಇಲ್ಲಿ ಎಷ್ಟೋ ಜನ ಮಕ್ಕಳ ತಂದೆ ತಾಯಿ ಇಲ್ಲದ ಮಕ್ಕಳಾಗಿರ್ಬೋದು ಅಥವಾ ಎಷ್ಟೋ ಜನ ಪೋಷಕರಿಲ್ಲದ ಎಲ್ಲ ಪರ್ಸನ್ಸ್ ಎಲ್ಲ ಇರ್ಬೋದು, ಅವರೆಲ್ಲ ಇದ್ದಾರೆ. ನಮಗೆ ಅವರನ್ನು ತುಂಬ ಬೇಸರ ಆಯಿತು. ಇಲ್ಲಿದ್ದು ವ್ಯವಸ್ಥೆ ಎಲ್ಲ ತುಂಬ ಒಳ್ಳೆಯದಿದೆ. ಕ್ಲೀನಿಂಗ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ಸ್ ಎಲ್ಲ ನಮಗೆ ಖುಷಿ ಆಯಿತು ನೋಡುವಾಗ. ಮತ್ತು ಅಲ್ಲಿ ಎಲ್ಲ ವಾರ್ಡಿಗೆ ವಿಸಿಟ್ ಮಾಡಿದ್ವಿ. ಮಕ್ಕಳಾಗಿರ್ಬೋದು ಎಲ್ಲ ಸಪ್ರೇಟ್ ಆಗಿದೆ. ಗಂಡಸರಿಗೆ ಬೇತೆ, ಹೆಂಗಸರಿಗೆ ಬೇತೆ ವಾರ್ಡ್ಸ್. ಇಲ್ಲಿದ್ದು ಊಟದ್ದು ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಾವು ನೋಡಿದ್ವಿ. ತುಂಬ ಖುಷಿ ಆಯಿತು ನೋಡುವಾಗ. ಹಾಗೆಯೇ ಬೇರೆ ಸ್ಕೂಲ್ನವರು ಕೂಡ ಇದೇ ಥರ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ದಿನನಿತ್ಯ ಬೇಕಾಗುವಂತಹ ವಸ್ತುಗಳನ್ನೆಲ್ಲ ತಂದು ಕೊಟ್ಟರೆ ಒಳ್ಳೆ ರೀತಿ ಮಕ್ಕಳಿಗೂ ಒಂದು ಗೊತ್ತಾಗ್ತದೆ ಯಾವ ಥರ ಇದೆ ಇಲ್ಲಿ ಅಂತೆಲ್ಲ ಗೊತ್ತಾಗ್ತದೆ. ಹಾಗೆ ಬೇರೆ ಸ್ಕೂಲ್ನವರು ಕೂಡ ಈ ಥರ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಉಪಯುಕ್ತ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.